ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲತ್ತೀನಿ. ಇವತ್ತು ಸಿಂಪಲ್ಲಾಗಿ ಬ್ಯಾಕ್ ನೆಕ್ ಡಿಸೈನ್ನ ರೆಡಿ ಮಾಡ್ಲತ್ತೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಫ್ರಂಟ್ ಸೈಡ್ ಏನತ್ತಲ್ಲ ಪಾರ್ಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಸೈಡ್ ಏನು ರೆಡಿ ಏನು ಬಂದೈತಲ್ಲ ಎಷ್ಟು ಲೆಂತ್ ಕರೆಕ್ಟಾಗಿದೆ ಇಲ್ಲ ಅಂಥೇಳಿ ಚೆಕ್ ಮಾಡ್ತಾಯಿದ್ದೀನಿ. ಸೊ ನಾವು ಕರೆಕ್ಟಾಗಿ ಎಕ್ಸ್ಟ್ರಾ ಏನೈತಲ್ಲ ಒಂದು ಅರ್ಧ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಟ್ಕೊಂಡು ನೆಕ್ಸ್ಟ್ ಹೆಚ್ಚಿತ್ತಂದ್ರೆ ಬಟ್ಟೆನ ನಾನು ಕಟ್ ಮಾಡಬೇಕಂತ ಹೇಳಿ ಇವಾಗ ಅಳತೆ ಮಾಡಿದ್ದೀನಿ. ಒಂದು ಅರ್ಧ ಇಂಚ್ ಆಗುವಷ್ಟು ನಾನು ಸ್ಟಿಚಿಂಗ್ ಮಾರ್ಜಿನ್ನ ತೊಗೊಂಡಿದ್ದೀನಿ. ಬ್ಲೌಸ್ ಲೆಂತ್ ಬಂದು 13 ಇಂಚಿತ್ತು. ಹಾಗೆ ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಅರ್ಧ ಇಂಚ್ ಅಂಥೇಳಿ ಟೋಟಲಾಗಿ ನಾನು ಎಕ್ಸ್ಟ್ರಾ ಒಂದು ಅರ್ಧ ಇಂಚ್ ತೊಗೊಂಡಿದ್ದೀನಿ. ಇವಾಗ ಕರೆಕ್ಟಾಗಿನೇ ಬಂದೈತಿ. ಸೊ ಆ ಅರ್ಧ ಇಂಚು ಎಕ್ಸ್ಟ್ರಾ ಏನು ತೊಗೊಂಡಿದ್ವಲ್ಲ ಅದು ಕಟ್ ಮಾಡಿ ತೆಗೆದು ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಅರ್ಧ ಇಂಚು ಮತ್ತು ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಸೊಂಟದ ಪಟ್ಟಿ ಏನು ನಾವು ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿ ಒಂದು ಅರ್ಧ ಇಂಚ್ ಆಗುವಷ್ಟು ಬಿಟ್ಕೊಂಡು ಕರೆಕ್ಟಾಗಿ ನಾನು 14 ಇಂಚು ತೊಗೊಂಡಿದ್ದೀನಿ. ಹಾಗೆ ಇವಾಗ ನೆಕ್ ವಿಡ್ತು ಮೇಲ್ಗಡೆ 2 ಇಂಚು, ಕೆಳಗಡೆ ಸೈಡು 2.5 ಇಂಚ್ ತೊಗೊಂಡಿದ್ದೀನಿ. ನಿಮ್ಗೆ ಬ್ರಾಡ್ ಬೇಕು ಅಂತಂದ್ರೆ 3 ಇಂಚ್ ತೊಗೊಂಡು ನಾನು ಕೊರಳಿನ ಲೆಂತ್ ಬಂದು ನಾನು 10 ಇಂಚ್ ತೊಗೊಂಡಿದ್ದೀನಿ. ತೊಗೊಂಡು ಇವಾಗ ನಮ್ಗೆ ಯಾವ ಶೇಪಲ್ಲಿ ಬೇಕಲ್ಲ ಆ ಶೇಪಲ್ಲಿ ನೀವು ಡ್ರಾ ಮಾಡ್ಕೋಬೋದು. ಇವಾಗ ಮಾರ್ಕ್ ಮಾಡೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ಕ್ಯಾನ್ವಾಸ್ನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂಥೇಳಿ ನಾನು ತಿಳಿಸ್ಕೊಡ್ತೀನಿ. ಇವಾಗ ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ. ಡಿಸೈನ್ಗೋಸ್ಕರ ಎಷ್ಟು ಬೇಕಲ್ಲ ಲೆಂತ್ನ ಚೆಕ್ ಮಾಡಿಕೊಂಡು ಇವಾಗ ಕ್ಯಾನ್ವಾಸ್ನ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ. ತೊಗೊಂಡಾದ ನಂತರ ನಾವು ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಮಾರ್ಕ್ ನಮಗೆ ಕಾಣೋ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಮಾಡಾದ ನಂತರ ಇವಾಗ ಏನು ನಾವು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದರ ಮೇಲೆ ನೀವು ಸೆಂಟ್ರ್ ಲೈನ್ ಏನೈತಲ್ಲ ಕರೆಕ್ಟಾಗಿ ಈ ಅಂಚದ ಮೇಲೆ ಬರಬೇಕು ಸೈಡ. ಇವಾಗ ಡಿಸೈನ್ಗೋಸ್ಕರ ಮಾರ್ಕ್ ಹಾಕಲಿಕ್ಕೆ ತುಂಬಾ ಹೆಲ್ಪ್ ಆಗ್ತೈತಿ. ಈ ರೀತಿಯಾಗಿ ನಂತರ ನಾವು ಏನಾದರೂ ಕ್ಯಾನ್ವಾಸ್ ಎಕ್ಸ್ಟ್ರಾ ಉಳಿದ್ರೆ ಕಟ್ ಮಾಡಿ ತೆಗಿಲಕ್ಕೆ ಬರ್ತೈತಿ. ಸಿಂಪಲ್ಲಾಗಿ ನಾವು ಬ್ಲೌಸ್ ಡಿಸೈನ್ನ ಸಿಂಪಲ್ಲಾಗಿಯೇ ಮಾಡ್ಕೋಬೋದು. ಕಡಿಮೆ ಸಮಯದೊಳಗೆ ಕಂಪ್ಲೀಟ್ ಕೂಡ ಆಗ್ತೈತಿ. ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ನಾನು ಇವಾಗ ಮಾರ್ಕನ್ನು ಮಾಡ್ಲಾಕತ್ತೀನಿ. ಹಾಗೆ ಇವಾಗ ಮೊದಲಿಗೆ ಏನು ಬ್ಲೌಸ್ ಮೇಲೆ ನಾವು ಡ್ರಾ ಮಾಡ್ಕೊಂಡಿದ್ದೀವಲ್ವ ಅದ್ರ ಮೇಲೇ ನಾವು ನೋಡಿಕೊಂಡು ಈ ರೀತಿಯಾಗಿ ಮಾರ್ಕನ್ನು ಹಾಕೋಬೇಕು. ಈಗ ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ಏನು ಲೈನಿಂಗ್ನ ಇವಾಗ ಕಟ್ಟಿಂಗ್ ಮಾಡಲ್ಲ. ಯಾಕಂತಂದರೆ ಸ್ಟಾರ್ಟಿಂಗ್ ನೀವು ಡಿಸೈನ್ ಮಾಡ್ತೀರಾ ಅಂತಂದ್ರೆ ಹಾಗೆ ನಿಮಗೆ ಡಿಸೈನ್ಗೋಸ್ಕರ ಎಷ್ಟು ಬೇಕಲ್ಲ ನೋಡಿಕೊಂಡು 1.5 ಇಂಚು ಅಥವಾ 1 ಇಂಚು ಅಷ್ಟು ನೀವು ಬಾರ್ಡರ್ ಇತ್ತು ಅಂತಂದರೆ ಇಲ್ವಾ ಬ್ಲೌಸ್ಗೆ ನಾವು ಸಾಡಿ ಬಟ್ಟೆನ ತೊಗೊಂಡು ಡಿಸೈನ್ ಮಾಡ್ತಿದ್ರೆ ಒಟ್ಟು ಈ ರೀತಿಯಾಗಿ ನೀವು ಎಷ್ಟು ಬೇಕಲ್ಲ ನಾನಿಲ್ಲಿ 1.5 ಇಂಚ್ ಆಗೋಷ್ಟು ಮಾರ್ಕನ್ನು ಹಾಕ್ಲಾಕತ್ತೀನಿ. ಈ ರೀತಿಯಾಗಿ ಕೆರೆನ ಎಳ್ಕೊಂಡು ನೆಕ್ಸ್ಟ್ ನಿಮ್ಗೆ ಯಾವ ಶೇಪಲ್ಲಿ ಬೇಕಲ್ಲ ಆ ಶೇಪಲ್ಲಿ ನೀವು ಡ್ರಾ ಮಾಡ್ಕೋಬೇಕು. ರೌಂಡ್ ಬೇಕಾದರೆ ವಿ ಶೇಪ್ ಬೇಕಾದರೆ ಯಾವ ರೀತಿ ನೋಡಿ ಇದೇ ರೀತಿಯಾಗಿ ಡಿಸೈನ್ನ ನೀವು ಮಾಡ್ಬೋದು. ಇವಾಗ ಎಕ್ಸ್ಟ್ರಾ ಉಳಿದಿರ್ತಕ್ಕಂಥ ಕ್ಯಾನ್ವಾಸ್ನ ನಾನು ಕಟ್ ಮಾಡಿ ತೆಗಿಲಾಕತ್ತೀನಿ. ಇದಾದ ನಂತರ ಇಲ್ಲಿ ಇನ್ನೊಂದು 1/2 ಇಂಚ್ ಆಗುವಷ್ಟು ಕ್ಯಾನ್ವಾಸ್ನ ಕಾಯ್ಕೊಂಡು ನಾನು ಕಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ನಮಗೆ ಮುಂದೆ ನಿಮಗೆ ಸ್ಟಿಚಿಂಗ್ ಮಾಡ್ತಾ ಗೊತ್ತಾಗ್ತೈತಿ. ಅಟ್ಯಾಚ್ ಮಾಡುವಾಗ ತುಂಬಾ ಹೆಲ್ಪ್ ಆಗ್ತೈತಿ ನೋಡಿರಿ. ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ನೀವು ಡಿಸೈನ್ನ ಅತಿ ಕಡಿಮೆ ಸಮಯದೊಳಗೆ ಫಿನಿಶ ಮಾಡ್ಬೋದು. ಇವಾಗ ಟೋಟಲಾಗಿ ಬ್ಲೌಸ್ ಡಿಸೈನ್ ಶೇಪ್ ಇವಾಗ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ಬಾರ್ಡರ್ ಏನು ನಾವು ತೆಗೆದು ಇಟ್ಕೊಂಡಿದ್ವಲ್ವ ಬಾರ್ಡರ್ನ ಇವಾಗ ನಾನು ಕಟ್ ಮಾಡಿ ತೆಗಿತೀನಿ. ಎಷ್ಟು ಬೇಕಲ್ಲ ನೋಡಿಕೊಂಡು ಡಿಸೈನ್ಗೋಸ್ಕರ ನಾವು ಬಟ್ಟೆನ ಕಟ್ ಮಾಡ್ಬೋದು. ಇವಾಗ ಎಕ್ಸ್ಟ್ರಾ ಏನು ಉಳಿದೈತಲ್ಲ ನಮಗೆ ಕೊನೆಯದಾಗಿ ಲಟ್ಕನ್ನ ರೆಡಿ ಮಾಡ್ಲಿಕ್ಕೂ ಹೆಲ್ಪ್ ಆಗ್ತೈತಿ. ನೆಕ್ಸ್ಟ್ ಬಾರ್ಡರ್ ಏನೈತಲ್ಲ ನಾವು ಒಂದು ಈ ರೀತಿಯಾಗಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೊಗೊಂಡು ನಾವು ಡಿಸೈನ್ಗೋಸ್ಕರ ಎಷ್ಟು ಬೇಕಲ್ಲ ಅಷ್ಟನ್ನು ನಾವು ಜಾಯಿಂಟ್ ಮಾಡ್ಕೋಬೇಕಾಗ್ತೈತಿ. ಇವಾಗ ನೆಕ್ಸ್ಟ್ ಕಟ್ಟಿಂಗ್ ಆದ ನಂತರ ಇವಾಗ 2 ಬಾರ್ಡರ್ನ ಈ ರೀತಿಯಾಗಿ ಇಟ್ಕೊಂಡು ಮೊದಲಿಗೆ ನಾವು ಜಾಯಿಂಟ ಮಾಡ್ಕೋಬೇಕಾಗೈತಿ. ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡ್ಲಾಕತ್ತಿದ್ರು ಅಂತಂದ್ರೆ ತುಂಬಾ ಈಸಿಯಾಗಿ ಎಲ್ಲಿ ಮಿಸ್ಟೇಕ್ ಮಾಡಲಾರ್ದೇ ಆರಾಮಾಗಿ ಡಿಸೈನ್ ಬ್ಲೌಸ್ನ ಮಾಡ್ಬೋದು. ಇವಾಗ ರೆಡಿ ಆಯಿತು. ರೆಡಿಯಾಗಿರ್ತಕ್ಕಂಥ ಇವಾಗ ಕ್ಯಾನ್ವಾಸ್ ಏನೈತಲ್ಲ ಶೈನಿಂಗ್ ಏನಿರುತ್ತಲ್ಲ ಅದು ಕೆಳಗಡೆ ಮಾಡಿ
ಬ್ಲೌಸ್ ಪೀಸ್ ಕಡೆ ಈ ರೀತಿಯಾಗಿ ಇಟ್ಕೊಂಡು ಶೈನಿಂಗ್ ಇರೋದು ಕೆಳಗಡೆ ಮಾಡಿ ನಾವು ಐರನ್ ಮಾಡಿದ್ವಿ ಅಂತಂದ್ರೆ ಅದು ಬಟ್ಟೆಗೆ ಅಂಟ್ಕೊಳ್ತೈತಿ. ಈ ರೀತಿಯಾಗಿ ನಾವು ಕ್ಯಾನ್ವಾಸ್ನ ಯೂಸ್ ಮಾಡಬೇಕಾಗ್ತೈತಿ. ಸೊ ಇವಾಗ ಐರನ್ ಮಾಡೋದು ಕಂಪ್ಲೀಟ್ ಆಯಿತು. ನೀವು ಸ್ಲೋ ಆಗಿ ಸ್ಟಿಚಿಂಗ್ ಮಾಡ್ತೀನಿ ಅಂತಂದ್ರೆ ಸೈಡ್ ಈ ರೀತಿಯಾಗಿ ನೀವು ಸ್ಟಿಚ್ನ ಹಾಕೋಬೋದು. ಇಲ್ಲ ನೀವು ಫಾಸ್ಟಾಗಿ ಮಾಡ್ತೀನಿ ಅಂತಂದ್ರೆ ಇದು ಒಂದು ಏನು ಸೈಡ್ ಸ್ಟಿಚ್ ಏನು ಹಾಕ್ಲತ್ತನೆಲ್ಲ ಇದು ಹಾಕೋ ಅವಶ್ಯಕತೆ ಇಲ್ಲ. ನಾನು ಐರನ್ ಮಾಡಿದ್ದೇನೈತಲ್ಲ ಸ್ವಲ್ಪ ಲೇಟ್ ಆದರೂ ಕೂಡ ಬಿಚ್ಕೊಳಂಗಿಲ್ಲ ಅಂಥೇಳಿ ಈ ರೀತಿಯಾಗಿ ಒಂದು ಸ್ಟಿಚ್ನ ನಾನು ಸುತ್ತಲೂ ಸ್ಟಿಚ್ನ ಹಾಕ್ಲಾಕತ್ತೀನಿ. ನಾನು ಸ್ಟಾರ್ಟಿಂಗ್ ಯಾರು ಡಿಸೈನ್ನ ನೋಡಿಕೊಂಡು ವಿಡಿಯೋ ನೋಡಿಕೊಂಡು ಯಾರು ಸ್ಟಿಚ್ ಮಾಡ್ತಾರಲ್ಲ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಎಕ್ಸ್ಟ್ರಾ ಒಂದು 1/4 ಇಂಚ್ ಆಗುವಷ್ಟು ಬಟ್ಟೆನ ಬಿಟ್ಬಿಟ್ಟು ಇವಾಗ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನಾಚ್ ಹಾಕ್ಕೊಂಡು ಸೈಡ್ ಸುತ್ತಲೂ ಏನೈತಲ್ಲ ನಾನು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ನ ಹಾಕ್ಕೊಳ್ತೀನಿ. ಈ ರೀತಿಯಾಗಿ ಸ್ಟಿಚ್ ಹಾಕೋದ್ರಿಂದ ಏನೈತಲ್ಲ ನಮ್ಮ ಈ ಡಿಸೈನ್ದು ನಾವು ಬಟ್ಟೆಗೆ ಅಟ್ಯಾಚ್ ಮಾಡುವಾಗ ತುಂಬಾ ಹೆಲ್ಪ್ ಆಗ್ತೈತಿ. ಇವಾಗ ಸುತ್ತಲೂ ಕೂಡ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿಯಾಗಿ ಸ್ಟಿಚ್ ಹಾಕ್ಲತ್ತೀನಿ. ಇನ್ನೊಂದು ಏನಂತಂದರೆ ನಾವು ಪೈಪಿಂಗ್ ಮಾಡಬೇಕಂದ್ರೆ ಸುತ್ತಲೂ ಕೂಡ ಪೈಪಿಂಗ್ ಮಾಡ್ಬೋದು. ನೀವು ಲೇಸ್ ಯೂಸ್ ಮಾಡಲಾರ್ದೆ ಕೆಲವೊಂದು ಕಸ್ಟಮರ್ಸ್ ಏನು ಮಾಡ್ತಾರೆ, ನಮ್ಗೆ ಲೇಸ್ ಅಟ್ಯಾಚ್ ಮಾಡಬೇಡ್ರಿ, ಪೈಪಿಂಗ್ ಅಷ್ಟೇ ಕೊಟ್ಟರೆ ಡಿಸೈನ್ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಆ ಟೈಮ್ ಒಳಗೆ ಈ ರೀತಿಯಾಗಿ ನೀವು ಇವಾಗ ನಾನು ಫೋಲ್ಡ್ ಮಾಡಿ ಮಡಿಚ್ಲತ್ತನೆಲ್ಲ ಈ ರೀತಿಯಾಗಿ ಮಡಿಚಿ ನಂತರ ನಾವು ಪೈಪಿಂಗ್ ಮಾಡಿದ್ವಿ ಅಂತಂದ್ರೆ ತುಂಬಾ ಚೆನ್ನಾಗಿ ಏನೋ ಥ್ರೆಡ್ ಪೈಪಿಂಗ್ ಮಾಡಿದ್ದಾರೆ ಅನ್ನೋ ರೀತಿಯೇ ಪೈಪಿಂಗ್ ಅಷ್ಟು ಚೆನ್ನಾಗಿ ಬರ್ತೈತಿ. ಇವಾಗ ಸುತ್ತಲೂ ಕೂಡ ಸ್ಟಿಚ್ ಹಾಕೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಸೆಂಟ್ರಲ್ಲೊಂದು ನಾಚ್ ಹಾಕ್ತೀನಿ. ಹಾಗೆ ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಈ ರೀತಿಯಾಗಿ ಫೋಲ್ಡ್ ಮಾಡಿದ್ವಿ ಅಂತಂದರೆ ನಾವು ಜಾಯಿಂಟ್ ಮಾಡುವಾಗ ತುಂಬಾ ಹೆಲ್ಪ್ ಆಗ್ತೈತಿ. ಇದಾದ ನಂತರ ನಾನು ಇವಾಗ ಲೈನಿಂಗು ಮತ್ತು ಫ್ಯಾಬ್ರಿಕ್ನ ಇವಾಗ ಸ್ಟಿಚ್ ಮಾಡ್ಲತ್ತೀನಿ. ಇದಾದ ನಂತರ ನಾನು ಯಾವುದೇ ರೀತಿಯಾಗಿ ಲೈನಿಂಗ್ನ ನಾನು ಕಟಿಂಗ್ ಮಾಡಿಲ್ಲ. ಜಸ್ಟ್ ನಾನು ಡಿಸೈನ್ಗೋಸ್ಕರ ಬಟ್ಟೆ ರೆಡಿ ಮಾಡ್ಕೊಳ್ಳೋಕಂತೇಳಿ ಮಾರ್ಕ್ ಹಾಕಿ ಕ್ಯಾನ್ವಾಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂಥೇಳಿ ತೋರಿಸಿದ್ದೀನಿ. ಇವಾಗ ಎಕ್ಸ್ಟ್ರಾ ಏನು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ ಇಲ್ಲಿ ಸ್ಟಿಚ್ ಹಾಕ್ತೀನಿ. ಇಲ್ಲ ನೀವು ಸೊಂಟದ ಬೆಲ್ಟ್ನ ನೀವು ಸೆಪ್ರೇಟಾಗಿ ಜಾಯಿಂಟ್ ಮಾಡ್ಕೊಳ್ತೀನಿ ಅಂತಂದ್ರೆ ಆಗಲೂ ಕೂಡ ಮಾಡ್ಬೋದು. ನಾನಿಲ್ಲಿ ಮಾಡ್ತಾಯಿಲ್ಲ, ಅದನ್ನೇ ಫೋಲ್ಡ್ ಮಾಡಿ ಸ್ಟಿಚ್ನ ಮಾಡ್ಲಾಕತ್ತೀನಿ. ಇವಾಗ ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಕೂಡ ಮೇಲ್ಗಡೆ ಸ್ಟಿಚ್ ಹಾಕ್ತಾ ಹೊಂಟೇನಿ. ತುಂಬಾ ಹೆಲ್ಪ್ಫುಲ್ ಆಗ್ತೈತೆ ನೋಡ್ರಿ ಇದು. ಈ ರೀತಿಯಾಗಿ ಸ್ಟಿಚ್ ಮಾಡೋದ್ರಿಂದ ಕಡಿಮೆ ಸಮಯದೊಳಗೆ ಕಂಪ್ಲೀಟ್ ಆಗ್ತೈತಿ. ಕಸ್ಟಮರ್ಸ್ ಕೂಡ ತುಂಬಾ ಇಷ್ಟಪಟ್ಟರು ಈ ಡಿಸೈನ್ ಬ್ಲೌಸ್ನ. ನಾನು ಒಂದಿಷ್ಟು ಹಲವಾರು ಡಿಸೈನ್ ಬ್ಲೌಸ್ನ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಬೇಕು ಅಂತಂದರೆ ಎಂಡಿಂಗ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ನೀವು ಇನ್ನಷ್ಟು ಡಿಸೈನ್ ಬ್ಲೌಸ್ ಬೇಕು ಅಂತಂದರೆ ನೀವು ಚೆಕ್ ಮಾಡಿ ವಿಡಿಯೋನ ನೋಡ್ಬೋದು. ಸೈಡ್ ಏನೈತಲ್ಲ ಸುತ್ತಲೂ ಇರ್ತಕ್ಕಂಥ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದೀನಿ. ಈಗ ಆಯಿತು. ಇವಾಗ ಕಂಪ್ಲೀಟ್ ಆದ ನಂತರ ಇವಾಗ ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ನಾಚು ಮತ್ತು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ನಾನು ಡಿಸೈನ್ ಬಟ್ಟೆನ ಜಾಯಿಂಟ್ ಮಾಡೋದಕ್ಕೋಸ್ಕರ ಅಂಥೇಳಿ ನಾನು ಈ ರೀತಿಯಾಗಿ ಮಧ್ಯದಲ್ಲಿ ಈ ರೀತಿಯಾಗಿ ಮಾರ್ಕ್ನ ಹಾಕ್ತೀನಿ. ಯಾಕಂತಂದರೆ ನೀವು ಕಂಪಲ್ಸರಿಯಾಗಿ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡ್ಲಾತ್ತೀರಿ ಅಂದರೆ ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡು ನೀವು ಬಟ್ಟೆನ ಜಾಯಿಂಟ್ ಮಾಡಿದ್ರಿ ಅಂತಂದರೆ ಎರಡು ಸೈಡ್ ಕೂಡ ಮಾರ್ಕ್ ಮಾಡೀನಿ. ಇವಾಗ ನಾನು ಬಟ್ಟೆನ ನಾನು ಉಲ್ಟಾ ಇಟ್ಟೀನಿ. ಇವಾಗ ಉಲ್ಟಾ ಇಟ್ಟು ನಾನು ಇವಾಗ ಡಿಸೈನ್ ಮಾಡೋದು ಏನು ಪಾರ್ಟ್ ಏನೈತಲ್ಲ ಅದನ್ನೂ ಕೂಡ ಉಲ್ಟಾನೇ ಇಟ್ಟು ನಾನು ಇವಾಗ ಸೆಂಟ್ರಲ್ಲಿ ಏನು ನಾಚ್ ಎರಡಕ್ಕೂ ನಾಚ್ ಏನು ಹಾಕ್ಕೊಂಡಿದ್ವಲ್ವ ಅಲ್ಲಿಗೆ ಬರೋ ರೀತಿಯಾಗಿ ಇಟ್ಕೊಂಡು ಒಂದು ಗುಂಡು ಪಿನ್ನು ಅಥವಾ ಸೂಜಿನ ನಾವು ಈ ರೀತಿಯಾಗಿ ಹಾಕಿದ್ವಿ ಅಂತಂದ್ರೆ ಅದು ಆ ಕಡೆ ಈ ಕಡೆ ಆಗೋಂಗಿಲ್ಲ. ಹಾಗೆ ನೋಡಿದ್ರಲ್ಲ ಇವಾಗ ಡಿಸೈನ್ ಪಾರ್ಟ್ನ ನಾವು ಇಟ್ಕೊಂಡು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನೈತಲ್ಲ ಕ್ಯಾನ್ವಾಸ್ ಕೊನೆಯದಾಗಿರತಕ್ಕಂಥ ಅಂಚು ಏನೈತಲ್ಲ ಅಲ್ಲಿ ತುದಿ ಅಂಚಿನಲ್ಲಿ ನಾವು ಸ್ಟಿಚ್ ಹಾಕ್ತಾ ಹೋಗಬೇಕು. ಫೋಲ್ಡ್ ಮಾಡಿದ ನಂತರ ತುಂಬಾ ನೀಟಾಗಿರ್ತೈತಿ. ನೀವು ಫೋಲ್ಡ್ ಮಾಡಿ ಲೇಸ್ನ ಅಟ್ಯಾಚ್ ಕೂಡ ಮಾಡ್ಬೋದು, ಪೈಪಿಂಗ್ ಮಾಡ್ಬೋದು, ಮಾಡಿದ್ರೂ ನಡಿತೈತಿ, ಮಾಡಲಿಲ್ಲ ಅಂತಂದ್ರೂ ನಡಿತೈತಿ. ನಿಮಗೆ ಹೈಲೈಟು ಬ್ಲೌಸ್ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ಪೈಪಿಂಗ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತೈತಿ. ಇವಾಗ ಒಂದು 1/4 ಇಂಚ್ ಆಗುವಷ್ಟು ನಾನು ಬಿಟ್ಬಿಟ್ಟು ಇವಾಗ ಸ್ಟಿಚ್ ಹಾಕ್ತಾ
ಕಟಿಂಗ್ ಮಾಡ್ತೀನಿ. ಕಟಿಂಗ್ ಆದ ನಂತರ ನಾನು ಸುತ್ತಲೂ ಒಂದೊಂದು ನಾಚ್ ಕೊಡಬೇಕು, ಯಾಕಂತಂದರೆ ಫೋಲ್ಡ್ ಮಾಡಾಗ ತುಂಬಾ ಈಸಿ ಮತ್ತು ಚೆನ್ನಾಗಿ ಬರ್ತೈತಿ. ಇವಾಗ ಈ ರೀತಿಯಾಗಿ ನಾಚ್ ಕೊಟ್ಟಾದ ನಂತರ ಫೋಲ್ಡ ಮಾಡ್ತೀನಿ. ಈ ರೀತಿಯಾಗಿ ನೀವು ಕ್ಯಾನ್ವಾಸ್ನ ಯೂಸ್ ಮಾಡಿ ಡಿಸೈನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರ್ತೈತಿ. ಹಾಗೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗ್ತೈತಿ. ಇವಾಗ ಫೋಲ್ಡ್ ಮಾಡಿಬಿಟ್ಟು ನಾನು ಸುತ್ತಲೂ ಏನೇ ಥರ ಸ್ಟಿಚ್ ಹಾಕ್ತಾ ಹೋಗ್ತೀನಿ. ನಿಮಗೆ ಫೈನಲ್ ಲುಕ್ ಕೂಡ ತೋರಿಸ್ತೀನಿ. ಬ್ಲೌಸು ಅಷ್ಟೇ ಚೆನ್ನಾಗಿ ಬಂದಿತ್ತು. ಇವಾಗ ಸೈಡ್ ಬೇಕು ಅಂತಂದರೆ ನೀವು ಸ್ಟಿಚ್ನ ಹಾಕೋಬೋದು, ಇಲ್ಲ ಅಂತಂದ್ರೆ ಬಿಟ್ಟು ಡೈರೆಕ್ಟಾಗಿ ನೀವು ಪೈಪಿಂಗ್ ಕೂಡ ಮಾಡ್ಬೋದು. ಈ ರೀತಿಯಾಗಿ ನಾನು ಮೊದಲಿಗೆ ಸ್ಟಿಚ್ ಹಾಕಿ ಆದ ನಂತರ ನಾನು ಪೈಪಿಂಗ್ ಬಟ್ಟೆನ ರೆಡಿ ಮಾಡ್ಕೊಳ್ತೀನಿ. ಹಾಗಾಗಿ ನಾನು ಮೊದಲಿಗೆ ಹಲವಾರು ವಿಡಿಯೋ ಒಳಗೆ ಪೈಪಿಂಗ್ನ ಯಾವ ರೀತಿಯಾಗಿ ಮಾಡೋದು, ಬಟ್ಟೆನ ಯಾವ ರೀತಿಯಾಗಿ ಕ್ರಾಸಾಗಿ ಕಟ್ ಮಾಡೋದು ಅಂಥೇಳಿ ಸೆಪ್ರೇಟಾಗಿ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇವಾಗ ಕೂಡ ನಾನು ಏನು ಸಾಡಿದು ಒಂದು ಸ್ವಲ್ಪ ಮಿಕ್ಕಿರ್ತಕ್ಕಂಥ ಏನು ಬಟ್ಟೆ ಇತ್ತಲ್ಲ ಅದನ್ನು ನಾನು ತಗೊಂಡು ಇವಾಗ ಕ್ರಾಸಾಗಿ ಕಟಿಂಗ್ ಮಾಡ್ತಾಯಿದ್ದೀನಿ. ಪೈಪಿಂಗ್ಗೋಸ್ಕರ ಅಂಥೇಳಿ ಕಟಿಂಗ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಬಟ್ಟೆನ ಕಟಿಂಗ್ ಮಾಡಿ ಕ್ರಾಸಾಗಿ ಬಟ್ಟೆನ ತೊಗೊಂಡು ಪೈಪಿಂಗ್ ಮಾಡಿದರೆ ತುಂಬಾ ಚೆನ್ನಾಗಿ ಬರ್ತೈತಿ. ಇನ್ನೊಂದು ಏನಂತಂದರೆ ಈ ರೀತಿಯಾಗಿ ನಾವು ಕ್ರಾಸಾಗಿ ಬಟ್ಟೆನ ತೊಗೊಂಡು ಪೈಪಿಂಗ್ ಮಾಡೋದ್ರಿಂದ ನಾವು ಕರ್ವ್ ಶೇಪಲ್ಲಿ ಏನೈತಲ್ಲ ಯಾವುದೇ ರೀತಿಯಾಗಿ ಮಡಿಕೆ ರೀತಿಯಾಗಿ ಬರೋಂಗಿಲ್ಲ. ನೀವು ಸ್ಟ್ರೈಟ್ ಬಟ್ಟೆನ ತೊಗೊಂಡು ಪೈಪಿಂಗ್ ಮಾಡಿ ನೋಡಿ, ನೀವು ಕರ್ವ್ ಶೇಪಲ್ಲಿ ಏನೈತಲ್ಲ ಒಂದು ಸ್ವಲ್ಪ ಮಡಿಕೆ ರೀತಿಯಾಗಿ ಬರ್ತೈತಿ. ಈ ರೀತಿಯಾಗಿ ಕ್ರಾಸಾಗಿ ಬಟ್ಟೆನ ತೊಗೊಂಡು ನೀವು ಪೈಪಿಂಗ್ ಮಾಡಿ ನೋಡಿ, ಯಾವುದೇ ರೀತಿಯಾಗಿ ಕರ್ವ್ ಶೇಪಲ್ಲಿ ಏನೈತಲ್ಲ ಅಗದಿ ಫಿನಿಶಿಂಗ್ ನೀಟಾಗಿ ಏನು ಯಾವುದೇ ಒಂದು ಸಣ್ಣದಾಗಿರ್ತಕ್ಕಂಥ ನೀರಿಗೆ ಕೂಡ ಬರೋಂಗಿಲ್ಲ, ಅಷ್ಟು ಪ್ಲೇನಾಗಿ ಪೈಪಿಂಗ್ ಕೂಡ ಚೆನ್ನಾಗಿ ಬರ್ತೈತಿ. ಇವಾಗ ಒಂದು 1/4 ಇಂಚ್ ಆಗೋಷ್ಟು ನಾನು ಪೈಪಿಂಗ್ ಬಟ್ಟೆನ ಅಷ್ಟು ಸೈಡ್ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಂಡು, ಹಾಗೆ ಬ್ಲೌಸ್ ಏನೈತಲ್ಲ ಈ ರೀತಿಯಾಗಿ ಉಲ್ಟಾ ಇಟ್ಟು ನಾನಿವಾಗ ಪೈಪಿಂಗ್ ಬಟ್ಟೆನ ಜಾಯಿಂಟ್ ಮಾಡ್ಲಾಕ್ತೀನಿ. ಪೈಪಿಂಗ್ ಬಟ್ಟೆ ಕೂಡ ನಾನು ಯಾವ ರೀತಿಯಾಗಿ ಇಟ್ಕೊಂಡು ನೀವು ಸ್ಟಿಚ್ ಮಾಡೋದಂತ ಹಲವಾರು ವಿಡಿಯೋಗಳು ತೋರಿಸಿದ್ದೀನಿ. ಇವಾಗ ಸುತ್ತಲೂ ಕೂಡ ನಾನು ಪೈಪಿಂಗ್ ಬಟ್ಟೆನ ಜಾಯಿಂಟ್ ಮಾಡ್ತಾ ಹೋಗ್ತೀನಿ. ಈ ಒಂದು ಸಣ್ಣ ಪುಟ್ಟ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಬ್ಲೌಸ್ ಫಿನಿಶಿಂಗ್ ಕೂಡ ನೀಟಾಗಿ ಬರ್ತೈತಿ. ಕಸ್ಟಮರ್ಸ್ ಕೂಡ ಜಾಸ್ತಿ ಆಗೇ ಆಗ್ತಾರೋ. ಈ ರೀತಿಯಾಗಿ ಚೆನ್ನಾಗಿ ನೀವು ಡಿಸೈನ್ ಬ್ಲೌಸು ಸಿಂಪಲ್ಲು, ಹಾಗೆ ಇವಾಗ ನಾರ್ಮಲ್ ಬ್ಲೌಸಿಗೆ ಕೂಡ ನೀವು ಚೆನ್ನಾಗಿ ಪೈಪಿಂಗ್ ಮಾಡೋದು, ಈ ರೀತಿಯಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋದ್ರಿ ಅಂತಂದ್ರೆ ನೀವು ಟೈಲರಿಂಗ್ ಒಳಗೆ ಸಕ್ಸಸ್ ಕಾಣ್ತೀರ ಮತ್ತು ಕಸ್ಟಮರ್ಸ್ ಏನೈತಲ್ಲ ಜಾಸ್ತಿ ಆಗೇ ಆಗ್ತಾರೆ. ಇವಾಗ ಒಬ್ಬರಿಗೆ ಒಂದು ಬ್ಲೌಸ್ನ ನಾವು ಸ್ಟಿಚ್ ಮಾಡಿ ಕೊಟ್ಟಿರ್ತೀವಿ, ಅದು ಫಿಟ್ಟಿಂಗ್ ಕೂಡ ಕರೆಕ್ಟಾಗಿಯೇ ಬಂದಿರ್ತೈತಿ ಮತ್ತು ಪೈಪಿಂಗ್ ಕೂಡ ಚೆನ್ನಾಗಿ ಬಂದಿರ್ತೈತಿ ಅಂತಂದ್ರೆ ಅವರು ವಿಯರ್ ಮಾಡಿರ್ತಕ್ಕಂಥ ಬ್ಲೌಸನ್ನು ನೋಡಿಬಿಟ್ಟು ಚೆನ್ನಾಗಿ ಫಿಟ್ಟಿಂಗ್ ಕರೆಕ್ಟಾಗಿತ್ತು ಅಂತಂದ್ರೆ ಅದನ್ನು ನೋಡಿಬಿಟ್ಟು ಮತ್ತೆ ಬೇರೆ ಕಸ್ಟಮರ್ಸ್ ಕೂಡ ನಮ್ಮ ಹತ್ರ ಬಟ್ಟೆ ತಂದು ಹಾಕೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಹೀಗಾಗಿ ನಮ್ಗೆ ಕಸ್ಟಮರ್ಸ್ ಜಾಸ್ತಿ ಆಗೇ ಆಕಾರ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆಂದಾಗಿ ಪೈಪಿಂಗ ಬಂದೈತಿ ಅಂಥೇಳಿ. ವೆರಿ ಸಿಂಪಲ್ ನೋಡ್ರಿ ಡಿಸೈನ್ ಇದು. ಬೇಕಂತಂದರೆ ನೀವು ಸಣ್ಣ ಪುಟ್ಟ ಕುಂದನ್ಸ್ ಕೂಡ ಇದಕ್ಕೆ ಅಟ್ಯಾಚ್ ಮಾಡ್ಬೋದು. ನಾನು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಯಾವುದೇ ರೀತಿಯಾಗಿ ಕರ್ವ್ ಶೇಪಲ್ಲಿ ಕೂಡ ಯಾವುದೇ ರೀತಿಯಾಗಿ ಮಡಿಕೆ ಅನ್ನೋದು ಬಂದಿಲ್ಲ. ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಥ್ರೆಡ್ ಪೈಪಿಂಗ್ ರೀತಿಯೇ ಬಂದೈತೆ ಅಂತೇಳಿ ನೋಡ್ತಾ ಇರ್ಬೋದು. ನೋಡಿದವ್ರು ಏನಂತಾರಲ್ಲ ನೀವು ಥ್ರೆಡ್ ಯೂಸ್ ಮಾಡಿನೇ ಪೈಪಿಂಗ್ ಮಾಡಿರಿ ಅನ್ನೋ ರೀತಿಯಾಗಿ ಈ ಒಂದು ಪೈಪಿಂಗ್ ಇರ್ತೈತಿ. ನೋಡ್ತಾ ಇರ್ಬೋದು, ನಾನಿಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಥ್ರೆಡ್ನ ಯೂಸ್ ಮಾಡಿಲ್ಲ. ಹಾಗೆ ಇವಾಗ ಲೇಸ್ನ ಅಟ್ಯಾಚ್ ಮಾಡ್ಲಾಕತ್ತೀನಿ. ನೀವು ಇಲ್ಲ ನಿಮ್ಗೆ ಲೇಸ್ ಬೇಡ ಅಂತಂದ್ರೆ ನೀವು ಇನ್ನೊಂದು ಸೈಡ್ ಏನೈತಲ್ಲ ಆ ಸೈಡ್ ಕೂಡ ನೀವು ಪೈಪಿಂಗ್ನ ಮಾಡ್ಬೋದು. ಇವಾಗ ನಾನು ಪೈಪಿಂಗ್ ಏನು ಮಾಡ್ಲತ್ತಿಲ್ಲ. ಸೊ ಈ ರೀತಿಯಾಗಿ ಸ್ಟೋನ್ ಲೇಸ್ನ ನಾನು ಜಾಯಿಂಟ ಮಾಡ್ಲಾಕತ್ತೀನಿ. ಈ ರೀತಿಯಾಗಿ ನಾವು ಟಿಪ್ಸ್ನ ಫಾಲೋ ಮಾಡಿ ಬ್ಲೌಸ್ನ ನೀಟಾಗಿ ನಾವು ಸ್ಟಿಚ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ. ಹಾಗೆ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಯಾವುದಾದ್ರೂ ಬ್ಲೌಸ್ ಡಿಸೈನ್ ಆಗಿರ್ಬೋದು, ಏನೈತಲ್ಲ ಟೈಲರಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಳ್ಳೆ ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ.
ಹಾಗೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಭಾಳ ಸಪೋರ್ಟ್ ಮಾಡ್ಲತ್ತೀರಿ. ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡಿದ್ರಿ ಅಂತಂದ್ರೆ ಇನ್ನಷ್ಟು ನಮ್ಮ ಚಾನಲ್ ಗ್ರೋ ಆಗ್ಲಕ್ಕ ಹೆಲ್ಪ್ ಆಗ್ತೈತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರೂ ಕೂಡ ಧನ್ಯವಾದಗಳು.